ಟಿ.ಬಿ. ಜಯಚಂದ್ರ ಅವರು ಮಂತ್ರಿ ಆಗ್ತಾರಾ? ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ನಾನು ಚೇತನ್ ಕುಮಾರ್. ಪ್ರಿಯ ವೀಕ್ಷಕರೇ, ಟಿ.ಬಿ. ಜಯಚಂದ್ರ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿರಿಯ ಶಾಸಕ, ಅನೇಕ ಖಾತೆಗಳನ್ನ ಅನುಭವಿಸಿರುವ ಒಬ್ಬ ಅತ್ಯುತ್ತಮ ಪ್ರಭಾವಿ ಶಾಸಕ ಟಿ.ಬಿ. ಜಯಚಂದ್ರ 2013ರಿಂದ 2018ರವರೆಗೆ ಕಾನೂನು ಸಚಿವರಾಗಿ, ಪಶುಸಂಗೋಪನೆ ಸಚಿವರಾಗಿ, ಉನ್ನತ ಶಿಕ್ಷಣ ಸಚಿವರಾಗಿ ಅನೇಕ ಖಾತೆಗಳನ್ನ ಅನುಭವಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ಅಂದ್ರೆ ಅದು ಟಿ.ಬಿ. ಜಯಚಂದ್ರ ಅವರು. ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಕೃಷಿ ಮಂತ್ರಿಯಾಗಿ, ಆಹಾರ ಮಂತ್ರಿಯಾಗಿ ಅನೇಕ ಖಾತೆಗಳನ್ನ ನಿಭಾಯಿಸಿ ತನ್ನ ಚಾಕುಚಕ್ಯತೆ ಏನು ಅನ್ನೋದ ತೋರಿಸಿರ್ತಕ್ಕಂಥ ಒಬ್ಬ ಅತ್ಯಂತ ಪ್ರಮುಖ ರಾಜಕಾರಣಿ ಅದು ರಾಜ್ಯದಲ್ಲಿ ಅಂದ್ರೆ ಅದು ಟಿ.ಬಿ. ಜಯಚಂದ್ರ ಅವರು. ನಾವು ಇವತ್ತೇನು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅಂತ ನೋಡ್ತಿದ್ದೇವೆ, ಇವರೆಲ್ಲರಿಗಿಂತ ಮೊದಲಾಗಿ ರಾಜಕಾರಣದಲ್ಲಿ ಪಾದಾರ್ಪಣೆ ಮಾಡಿದರು ಟಿ.ಬಿ. ಜಯಚಂದ್ರ ಅವರು. ಇಂದಿರಾ ಗಾಂಧಿಯವರ ಕೃಪಾ ಕಟಾಕ್ಷದಿಂದ ರಾಜಕಾರಣಕ್ಕೆ ಟಿ.ಬಿ. ಜಯಚಂದ್ರ ಅವರು ಬರ್ತಾರೆ. ಮೊದಲ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ರಾಜಕಾರಣ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಅನೇಕ ಖಾತೆಗಳನ್ನ ಅನುಭವಿಸ್ತಾರೆ. ದೇವರಾಜ ಅರಸು ಅವರ ಕಾಲದಲ್ಲಿ ಕೂಡ ಒಡನಾಡಿ ಆಗ್ತಾರೆ. ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಮಂತ್ರಿಗಳಾಗ್ತಾರೆ. ಹೀಗೆ ನೀರಾವರಿ ಬಗ್ಗೆ ಅತ್ಯಂತ ಪ್ರಜ್ಞಾವನ್ನ ಇಟ್ಕೊಂಡಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಶಾಸಕರಿದ್ರೆ ಅದು ಟಿ.ಬಿ. ಜಯಚಂದ್ರ ಅವರು. ಇವತ್ತು ನಾವು ಎತ್ತಿನಹೊಳೆ, ಹೇಮಾವತಿ ನೀರು, ಭದ್ರಾ ಮೇಲ್ದಂಡೆ ಈ ರೀತಿ ಯೋಜನೆಗಳನ್ನ ನೋಡಿದ್ದೇ ಆದ್ರೆ ಅದು ಟಿ.ಬಿ. ಜಯಚಂದ್ರ ಅವರ ನೀರಾವರಿಯ ದೃಷ್ಟಿಕೋನದಿಂದ ಅಂತ ನಾವು ಹೇಳ್ಬೇಕಾಗ್ತದೆ. ಇಂತಹ ಒಬ್ಬ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಲ್ವಾ ಅಂತಕ್ಕಂತ ಕುತೂಹಲ ಇಡೀ ರಾಜ್ಯದ ತುಂಬಾ ಹೋರಾಡ್ತಾ ಇದೆ. 2013ರಿಂದ 2018 ಇವತ್ತು ನಾವು ಡಿ.ಕೆ. ಶಿವಕುಮಾರ್ ಅವ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೋಡ್ತಾ ಇದ್ದೇವೆ. ಆದರೆ ಜಯಚಂದ್ರ ಅವರು ಡಿ.ಕೆ. ಶಿವಕುಮಾರ್ಗಿಂತ ಇನ್ನೂ ಮೇಲ್ಗೈ ಸಾಧನೆ ಆದ್ರು. ಆದರೆ ಅವರ ಸೋಲುಗಳು ಅವ್ರನ್ನ ಕೆಳ ಹಂತದಲ್ಲಿ ತಳ್ಳೋದಕ್ಕೆ ಸಾಧ್ಯ ಆಯಿತು. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅರ್ಹತೆಯನ್ನು ಕೂಡ ಟಿ.ಬಿ. ಜಯಚಂದ್ರ ಅವರಿಗಿದೆ. ಯಾಕೆಂದ್ರೆ ಈ ಕಾಲಘಟ್ಟದಲ್ಲಿ ಒಂದೊಂದು ಖಾತೆಗಳನ್ನ ಒಬ್ಬೊಬ್ಬ ಶಾಸಕರು ಅನುಭವಿಸ್ತಾ ಇದ್ದಾರೆ. ಆದ್ರೆ 2013ರಿಂದ 2018 ಏನು ಸಿದ್ದರಾಮಯ್ಯನವರ ಯೋಜನೆ ಇತ್ತು, ಆ ಮುಖ್ಯಮಂತ್ರಿ ಕಾಲಾವಧಿ ಇತ್ತು, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಟ್ಟವರು ಟಿ.ಬಿ. ಜಯಚಂದ್ರ ಅವರು. ಕಾನೂನು ಮಂತ್ರಿ ಆಗ್ತಾರೆ, ಪಶುಸಂಗೋಪನಾ ಮಂತ್ರಿ ಆಗ್ತಾರೆ, ಸಣ್ಣ ನೀರಾವರಿ ಮಂತ್ರಿಯಾಗಿ ಅನೇಕ ವ್ಯವಹಾರಗಳನ್ನ ನಿಭಾಯಿಸಿ ಸರ್ಕಾರವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಚಾಕುಚಕ್ಯತೆ ಇದ್ದಿದ್ದು ಟಿ.ಬಿ. ಜಯಚಂದ್ರ ಅವರಿಗೆ. ಅವರು ಮೊನ್ನೆ 2023ರ ಚುನಾವಣೆಯಲ್ಲಿ ಜೀವನ ಗಳಿಸ್ತಾರೆ. ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಎಲ್ಲ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಅಂದ್ಕೊಂಡಿರ್ತಾರೆ. ಆದ್ರೆ ಅವರ ಅಭಿಮಾನಿಗಳ, ಕಾರ್ಯಕರ್ತರ ಆಸೆಗೆ ನಿರಾಸೆ ಉಂಟು ಮಾಡುತ್ತೆ. ಅವರಿಗೆ ಮಂತ್ರಿ ಸ್ಥಾನ ಕೊಡೋದಿಲ್ಲ. ಅವರಿಗೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಅವರನ್ನ ಆಯ್ಕೆ ಮಾಡುತ್ತಾರೆ. ಈ ಒಂದು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಈ ಒಂದು ಸ್ಥಾನಮಾನ ಇದೆ, ಇದು ಕ್ಯಾಬಿನೆಟ್ ದರ್ಜೆ ಸ್ಥಾನ. ಅದಕ್ಕೂ ಕೂಡ ಮಂತ್ರಿ ಸ್ಥಾನ ಎಷ್ಟು ಇದಿದೆಯೋ ಶಕ್ತಿ, ಅಷ್ಟೇ ಶಕ್ತಿ ಇದೆ. ಆದ್ರೆ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡೋದಕ್ಕೂ ಒಬ್ಬ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಒಂದು ವೇಳೆ ಟಿ.ಬಿ. ಜಯಚಂದ್ರ ಅವರು ಮಂತ್ರಿ ಆಗಿದ್ದೇ ಆದ್ರೆ ನೀರಾವರಿ ವಿಚಾರದಲ್ಲಿ ಅನೇಕ ಅನುಭವಗಳನ್ನ ಇಟ್ಕೊಂಡಿದ್ದಾರೆ. ಅವರು ಅನೇಕ ಭಾಷಣಗಳಲ್ಲಿ ನೀವು ನೋಡ್ತಾ ಇರಬಹುದು, ಅವರು ನೀರಾವರಿ ಬಗ್ಗೆ ಅಷ್ಟೊಂದು ಅಪಾರವಾದ ಒಂದು ಜ್ಞಾನವನ್ನು ಇಟ್ಕೊಂಡವರು. ಹೇಮಾವತಿ ನೀರನ್ನ ಶಿರಕ್ಷೇತ್ರಕ್ಕೆ ತಂದೇ ತರ್ತೀನಿ ಅಂತ ಮನಸ್ಸು ಮಾಡಿದವರು ಯಾರಾದ್ರೂ ಇದ್ರೆ ಅದು ಟಿ.ಬಿ. ಜಯಚಂದ್ರ ಅವರು. ಮದನೂರು ಕೆರೆಗೆ ನಾಲೆಯನ್ನ ಕಟ್ಟಿಸ್ತವರು ಟಿ.ಬಿ. ಜಯಚಂದ್ರ ಅವರು. ಈ ರೀತಿ ಅನೇಕ ಕನಸುಗಳನ್ನ ಇಟ್ಕೊಂಡು ರಾಜಕಾರಣಕ್ಕೆ ಬಂದವರು. ಅನೇಕ ದಿಗ್ಗಜರ ಜೊತೆ, ಮನಮೋಹನ್ ಸಿಂಗ್ ಅವ್ರ ಜೊತೆ, ದೇವರಾಜ್ ಅರಸು ಅವ್ರ ಜೊತೆ, ಎಸ್.ಎಂ. ಕೃಷ್ಣ ಅವ್ರ ಜೊತೆ ಕಾಲವನ್ನ ಕಳೆದವರು. ಅಂತಹ ಒಬ್ಬ ಅತ್ಯಂತ ಹಿರಿಯ ರಾಜಕಾರಣಿ ಟಿ.ಬಿ. ಜಯಚಂದ್ರ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಎಲ್ಲ ಅವರ ಅಭಿಮಾನಿಗಳು, ಕಾರ್ಯಕರ್ತರು ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷಗಳು ಕಳೆದಿದೆ. ಈ ಸಂದರ್ಭದಲ್ಲಿ ಟಿ.ಬಿ. ಜಯಚಂದ್ರರನ್ನ ಮಂತ್ರಿ ಮಾಡಬೇಕು ಅಂತ ಕೆಲವು ಅಭಿಮಾನಿಗಳು, ಕಾರ್ಯಕರ್ತರು ಆಸೆಯನ್ನ ತೀರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯಾದ ಹೇಳಿಕೆಗಳನ್ನ ಮುಖ್ಯಮಂತ್ರಿಗಳು ನೀಡ್ತಾ ಇಲ್ಲ. ಒಂದು ವೇಳೆ ಟಿ.ಬಿ. ಜಯಚಂದ್ರ ಅವರಿಗೆ ಸಚಿವ ಸ್ಥಾನವನ್ನು ನೀಡಿದ್ದೇ ಆದ್ರೆ ಶಿರಕ್ಷೇತ್ರ ಅಭಿವೃದ್ಧಿಯತ್ತ ಸಾಗ್ತದೆ ಅನ್ನೋದರಲ್ಲಿ 2 ಮಾತಿಲ್ಲ. ಟಿ.ಬಿ. ಜಯಚಂದ್ರ ಅವರು ಶೀಘ್ರದಲ್ಲಿ ಮಂತ್ರಿಯಾಗ್ಲಿ, ನಮ್ಮ ಶಿರಕ್ಷೇತ್ರದಲ್ಲ ಜನರಿಗೆ ಕಷ್ಟಗಳಿಗೆ ಸ್ಪಂದಿಸಲಿ, ಅನೇಕ ಅಭಿವೃದ್ಧಿಯತ್ತ ಶಿರಕ್ಷೇತ್ರ ಸಾಗ್ಲಿ, ಶಿರಕ್ಷೇತ್ರಕ್ಕೆ ಅವರ ಕನಸು ಏರ್ಪೋರ್ಟ್, ಸ್ಟೇಡಿಯಂ ಇವೆಲ್ಲವೂ ಕೂಡ ಬರಲಿ ಅಂತ ಆಶಿಸ್ತೇನೆ. ಮತ್ತೊಮ್ಮೆ ಟಿ.ಬಿ. ಜಯಚಂದ್ರ ಅವರು ಮಂತ್ರಿ ಆಗ್ಲಿ ಅಂತ ಆಶಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಸದಾ ನಮ್ಮ ವಾಹಿನಿನ ವೀಕ್ಷಣೆ ಮಾಡಿ.